ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದ ಮುಖಾಂತರ ನಿಮಗೆ ಒಂದು ಕಂಪನಿಗೆ ಒಂದು ಬ್ಯಾಕ್ ಟು ಬ್ಯಾಕ್ ನ್ಯೂಸ್ ಬಂದ್ರೆ, ಅದು ಎಸ್ಪೆಷಲಿ ನೆಗೆಟಿವ್ ನ್ಯೂಸ್ಗಳು ಬಂತು ಅಂತ ಹೇಳಿದ್ರೆ, ಆ ಒಂದು ಕಂಪನಿ ದಿವಾಳಿ ಕಡೆ ಹೋಗುವಂತ ಒಂದು ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ನಾವು ಹಿಸ್ಟ್ರಿಯಲ್ಲಿ ನೋಡಿದ್ದೀರಿ. ಅದ್ರ ಜೊತೆಗೆ ಇವತ್ತಿನ ನಮ್ಮ ಒಂದು ಡೆಲ್ಟಾ ಕಾರ್ಪ್ ಅನ್ನೋ ಒಂದು ಸ್ಟಾಕ್ ಬಗ್ಗೆ ಒಂದು ಅನಾಲಿಸಿಸ್ ನ ಮಾಡಿ ಇದೇ ರೀತಿ ಕಂಟಿನ್ಯೂಷನ್ ಆಯ್ತು ಅಂದ್ರೆ ದಿವಾಳಿ ಕಡೆ ಹೋಗುತ್ತಾ ಅನ್ನೋ ಒಂದು ಕ್ವೆಶನ್ ಮಾರ್ಕ್ ಹಾಕಿದೀನಿ ಅನ್ನೋದು ಬಿಟ್ರೆ ಇದೆ ಅಂತ ಎಕ್ಸಾಕ್ಟ್ ಇಲ್ಲ. ಯಾಕಂತ ಹೇಳಿದ್ರೆ ಆ ಓಕೆ, ಅದಷ್ಟು ಇನ್ಫಾರ್ಮೇಶನ್ ಹೇಳೋಕ್ಕಿಂತ ಮುಂಚೆ ಇದೊಂದು ಡಿಸ್ಕ್ಲೇಮರ್, ಸೆಬಿ ಒಂದು ಮ್ಯಾಂಡೇಟರಿ ಡಿಸ್ಕ್ಲೇಮರ್. ನಾವು ಈ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಾವು ಕೊಡುವಂತ ಇನ್ಫಾರ್ಮೇಶನ್ಸ್ ನಿಮ್ಮ ಎಜುಕೇಶನ್ ಮತ್ತೆ ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ಓಕೆ, ಆಪ್ಷನ್ಸ್ ಗೀತಾ ಇಂಟ್ರೆಸ್ಟ್ ಇರೋರು, ಆಪ್ಷನ್ ಸ್ಟ್ರಾಟಜಿಸ್ಟ್ ಆಗ್ಬೇಕು ಅನ್ನೋರು ಪ್ಲಾನ್ ಮಾಡ್ಕೊಬೋದು. ಓಕೆ, ಇದು ಡೆಲ್ಟಾ ಕಾರ್ಪ್ ನ ಒಂದು ಚಾರ್ಟ್, ಡೈಲಿ ಟೈಮ್ ಫ್ರೇಮ್ ನ ಒಂದು ಚಾರ್ಟ್ ಸ್ನೇಹಿತರೆ. ಇದು ಪ್ರಾಬಬ್ಲಿ ಐ ಥಿಂಕ್ ಜೂನ್ ಜುಲೈ ಟೈಮಲ್ಲಿ ನಾವು ಒಂದು ಜುಲೈ ಇಲ್ಲೇ ಸಹ ಕ್ಯಾಂಡಲ್ ನೋಡ್ಬೋದು. ಜುಲೈ ಅನಾಲಿಸಿಸ್ ಸಹ ಮಾಡಿದ್ರಿ. ಈ ಒಂದು ಕಂಪನಿಗೆ ಯಾವ ರೀತಿ ಅಥವಾ ಈ ಒಂದು ಇಂಡಸ್ಟ್ರಿ ಅಂತ ಹೇಳ್ಬೋದು, ಈ ಒಂದು ಆನ್ಲೈನ್ ಗೇಮಿಂಗ್ ಮತ್ತೆ ಈ ಏನಂತಾರೆ ಡೆಲ್ಟಾ ಕಾರ್ಪ್ ರೀತಿಯ ಇರುವಂತಹ ಒಂದು ಆನ್ಲೈನ್ ಗೇಮಿಂಗ್ ಕಂಪನಿಗಳಿಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಬಂದು, ಅಥವಾ ಗೌರ್ಮೆಂಟ್ ಆಫ್ ಭಾರತ್ ಅಂತ ಇವಾಗ ಏನ್ ಚೇಂಜ್ ಆಗ್ತಿದೆ, ಅದರ ಒಂದು GST ಒಂದು ಅನೌನ್ಸ್ಮೆಂಟ್ ಏನ್ ಬಂತು, 28% GST ನ ಒಂದು ಚಾರ್ಜ್ ಮಾಡಬೇಕು ಅಂತ ಬಂತು. ಅದಾದ್ಮೇಲೆ ಸುಮಾರು ಸ್ಟಾಕ್ಗಳು ಈ ಒಂದು ಸೆಕ್ಟರ್ಗೆ ಡೈರೆಕ್ಟ್ಲಿ ಇಂಡೈರೆಕ್ಟ್ ಸಪೋರ್ಟ್ ಮಾಡುವಂತ ಸ್ಟಾಕ್ಗಳು ನೆಗೆಟಿವ್ ಕಡೆ ಹೋಯ್ತು ಅಂತ ಹೇಳ್ಬೋದು. ಅದರಲ್ಲಿ ಬಿಗ್ಗೆಸ್ಟ್ ಒಂದು ಪ್ರಾಬ್ಲಮ್ ಆದಂತಹ ಒಂದು ಸ್ಟಾಕ್ ಇದೆ ಅಂತ ಹೇಳಿದ್ರೆ ಅದು ಡೆಲ್ಟಾ ಕಾರ್ಪ್. ಈ ಒಂದು ದೊಡ್ಡ ಕ್ಯಾಂಡಲ್ ಸಹ ನೋಡ್ಬೋದು. ಇದಾದ್ಮೇಲೆ ಈ ಒಂದು ಸ್ಟಾಕ್ ನೋಡ್ಬೋದು ಮೋರಲೆಸ್ ಎಲ್ಲೂ ಮೂವ್ಮೆಂಟ್ ಆಗಿಲ್ಲ, ಅಲ್ಲೇ ಒಂದು ಓಡಾಡ್ತಿತ್ತು ಅಂತ ಹೇಳ್ಬೋದು. ಸೊ ಎಕ್ಸಾಕ್ಟ್ ಸಪೋರ್ಟ್ ಅಥವಾ 180 ಲೆವೆಲ್ ಬಂದು ಸಸ್ಟೈನ್ ಆದ್ಮೇಲೆ ಮೊನ್ನೆ ಒಂದು ನ್ಯೂಸ್ ಬಂತು. ಏನಂತ ಹೇಳಿದ್ರೆ ಈ ಒಂದು ಕಂಪನಿ ಮೇಲೆ ಅದು ಒಂದು ನ್ಯೂಸ್ ಸಹ ತೋರಿಸ್ಬಿಡ್ತೀನಿ. ಈ ಒಂದು ಕಂಪನಿ ಮೇಲೆ GST ಡಿಪಾರ್ಟ್ಮೆಂಟ್ ಅವರು ಹತ್ತತ್ರ ಒಂದು 16,000 ಪ್ಲಸ್ ನ ಒಂದು ನೋಟಿಸ್ ನ ಇಶ್ಯೂ ಮಾಡಿದ್ರೆ, ಇಷ್ಟು ಅಮೌಂಟ್ ನೀವು ಪೇ ಮಾಡಬೇಕು ಅಂತ ಒಂದು ನೋಟಿಸ್ ನ ಇಶ್ಯೂ ಮಾಡಿದಾರೆ ಅಂತ ಕಂಪನಿಯವರು ಬಂದು NSE ಮತ್ತು BSE ಗೆ ಒಂದು ನೋಟಿಸ್ ನ ಒಂದು ಇಶ್ಯೂ ಮಾಡಿದ್ರು. ನೋಟಿಸ್ ಡೇಟ್ ಸಹ ನೋಡಬಹುದು, 22 ಸೆಪ್ಟೆಂಬರ್ 2023. ಇದಾದ್ಮೇಲೆ ಈ ಒಂದು ಸ್ಟಾಕ್ ಎಫೆಕ್ಟ್ ಆಗಿದ್ದು ಮೊನ್ನೆ ಒಂದು ಎಫೆಕ್ಟ್ ಆಯ್ತು ಅನ್ನೋದು, ಅದು ನಿನ್ನೆ ಎಫೆಕ್ಟ್ ಆಯ್ತು ಅನ್ನೋದು ಮೈನ್ ಪಾಯಿಂಟ್ ಅನ್ನೋದು. ಅದ್ರ ಜೊತೆಗೆ ನಾನು ಏನಕ್ಕೆ ಒಂದು ದಿವಸ ಕಾದು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಒಂದು ಸ್ಟಾಕ್ ಇವತ್ತಿನ ದಿವಸ ಅಥವಾ 26 ಸೆಪ್ಟೆಂಬರ್ಗೆ ಪ್ರೈಸ್ ಆಕ್ಷನ್ ಯಾವ ರೀತಿ ಮಾಡುತ್ತೆ, ಅಥವಾ ಇನ್ನು ಬ್ಯಾಕ್ ಟು ಬ್ಯಾಕ್ ಲೋಯರ್ ಸರ್ಕ್ಯೂಟ್ ಹಿಟ್ ಆಗುತ್ತೆ ಅನ್ನೋ ಒಂದು ಪರ್ಪಸ್ಗೋಸ್ಕರ, ವೆಯ್ಟ್ ಅಂಡ್ ವಾಚ್ ಪರ್ಪಸ್ಗೋಸ್ಕರ ನಾನು ಹೋಲ್ಡ್ ಅಲ್ಲಿ ಇಟ್ಟಿದ್ದೆ ಅಂತ ಹೇಳ್ಬೋದು. ಈಗ ಎನಿವೆ ಮಾರ್ಕೆಟ್ ಕ್ಲೋಸ್ ಆಗಿದೆ. ನೋಡ್ಬೋದು ಈ ಒಂದು ಕಂಪನಿಗೆ ಎಷ್ಟೊಂದು ಪೆನಾಲ್ಟಿ ಹಾಕಿದ್ದಾರೆ, ಅಥವಾ ಒಂದು ಕೈಂಡ್ ಆಫ್ ಒಂದು ನೋಟಿಸ್ ನ ಇಶ್ಯೂ ಮಾಡಿದ್ರೆ ಎಷ್ಟು ಟ್ಯಾಕ್ಸ್ ಲಯಬಿಲಿಟಿ ಪೇ ಮಾಡ್ಬೇಕಂತ ಒಂದು ಇನ್ಫಾರ್ಮೇಶನ್ NSE ಮತ್ತೆ BSE ಗೆ ಶೇರ್ ಮಾಡಿದ್ರು. ಸೊ ಅದ್ರ ಜೊತೆಗೆ ಈ ಒಂದು ಕಂಪನಿಯಲ್ಲಿ ಯಾವ ಯಾವ ಒಂದು ಸಬ್ಸಿಡರಿ ಕಂಪನಿಗಳಿದೆ, ಆ ಒಂದು ಕಂಪನಿಗಳಲ್ಲಿ ಎಷ್ಟೆಷ್ಟು ಪೆನಾಲ್ಟಿ ಹಾಕಿದ್ದಾರೆ ಅಂತ ಸಹ, ಅಥವಾ ಒಂದು ಟ್ಯಾಕ್ಸ್ ಲಯಬಿಲಿಟಿ ಇದೆ ಅಂತ ಸಹ ಕಂಪ್ಲೀಟ್ ಆಗಿ ಹಾಕಿದ್ರೆ ಇಲ್ಲಿ ಸಹ ನೀವು ನೋಡ್ಕೊಬಹುದು. ಸೊ ಇವಿಷ್ಟು ಆದ್ಮೇಲೆ ಈ ಒಂದು ಕಂಪನಿ ಸಹ ಒಂದು ಡಿಸ್ಕ್ಲೇಮರ್ ಕೊಟ್ಟಿದ್ದಾರೆ. ಈ ಒಂದು ಏನಂದ್ರೆ ಇನ್ಫಾರ್ಮೇಶನ್ಸ್ ಏನು BSE ಮತ್ತೆ NSE ಕೊಟ್ಟಿದ್ದಾರೆ ಅದೆಲ್ಲ ಸಹ ಹೇಳಿದ್ದಾರೆ. ಇವರ ಒಂದು ಅನಾಲಿಸಿಸ್ ಪ್ರಕಾರ ಈ ಒಂದು GST ಏನ್ ಟ್ಯಾಕ್ಸ್ ಚಾರ್ಜ್ ಮಾಡ್ತಾರೆ ಅದು ಬಂದು ಗ್ರಾಸ್ ಗೇಮಿಂಗ್ ರೆವಿನ್ಯೂ, ಅಥವಾ ಈ ಒಂದು ಕಂಪನಿಗೆ ಬರುವಂತ ರೆವಿನ್ಯೂ ಏನಿದೆ ಅದ್ರ ಬೇಸಿಸ್ ಮೇಲೆ GST ನ ಚಾರ್ಜ್ ಮಾಡಬೇಕು. ಗ್ರಾಸ್ ಬೆಟ್ಟಿಂಗ್ ಮಾಡ್ತಾರಲ್ಲ ಅದ್ರ ಬೇಸಿಸ್ ಮೇಲೆ ಅಲ್ಲ ಅಂತ ಒಂದು ಜಸ್ಟಿಫಿಕೇಶನ್ ಸಹ ಕೊಟ್ಟಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಒಳ್ಳೇದಾಗುತ್ತೆ ಕೆಟ್ಟದಾಗುತ್ತೆ ಕಂಪನಿಗೆ ಲಾಂಗ್ ರನ್ ಅಲ್ಲಿ, ಈ ಒಂದು ಕಂಪನಿ ಹೋಗಿ ಚಾಲೆಂಜ್ ಮಾಡಿದ್ಮೇಲೆ ಕೋರ್ಟ್ ಅಲ್ಲಿ ಡಿಸಿಷನ್ ಆಗುತ್ತೆ. ಈ ಸ್ಪೆಸಿಫಿಕ್ ಕಂಪನಿ ಒಂದು ಕೋರ್ಟ್ಗಳೇನಿದೆ ಅಲ್ಲೋಗಿ ಡಿಸಿಷನ್ ಆದ್ಮೇಲೆ ಈ ಒಂದು ಕಂಪನಿಗೆ ಈ ಒಂದು ಪೆನಾಲ್ಟಿ ಬೀಳುತ್ತಾ ಬೀಳಲ್ವಾ ಅಂತ ಒಂದು ಕನ್ಕ್ಲೂಷನ್ಗೆ ಬರ್ಬೋದು. ಅದ್ರ ಜೊತೆಗೆ ಈ ಒಂದು ಟೈಟಲ್ ನನಗೆ ದಿವಾಳಿ ಕಡೆ ಹೋಗುತ್ತೆ ಅಂತ ಪಾಯಿಂಟ್ ಏನಕ್ಕೆ ಹೇಳಿದ್ದೆ ಅಂತ ಹೇಳಿದ್ರೆ, ಈ ಕಂಪನಿಯ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರೋದು ಬಂದು ಅದರ 3,700 ಕೋಟಿ ಈಗಿನ ಒಂದು ಪ್ರೈಸ್ ಬೇಸ್ ಮೇಲೆ ತಗೊಂಡ್ರೆ. ಬಟ್ ಇವರು ಹತ್ತತ್ರ 16,000 ಕೋಟಿಯ ಒಂದು ಪೆನಾಲ್ಟಿ ಹಾಕ್ಬಿಟ್ರು ಅಂತ ಹೇಳಿದ್ರೆ, ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಆ ಕಂಪನಿ ಎಲ್ಲಿ ಹೋಗಿ ಯಾವ ಒಂದು ಸೋರ್ಸ್ ಇಂದ ದುಡ್ಡು ತಗೊಂಬಂದು ಕಟ್ತಾರೆ ಅಲ್ವಾ. ಅದಕ್ಕೋಸ್ಕರ ಅದೇನಾದ್ರೂ ಕೋರ್ಟಲ್ಲಿ ಹೋಗಿ ಕಂಪನಿಗೆ ಏನಾದ್ರು ನೆಗೆಟಿವ್ ಆಯಿತು ಅಂತ ಹೇಳಿದ್ರೆ 100% ಅಲ್ಲ 99.99% ನನ್ನ ಒಂದು ಸ್ವಲ್ಪ ನಾಲೆಜ್ ಪ್ರಕಾರ ಕಂಪನಿ ಏನಂತಾರೆ ಒಂದು ಬ್ಯಾಂಕ್ರಪ್ಸಿ ಅಥವಾ ಈ ದಿವಾಳಿ ಕಡೆ ಹೋಗುವಂತ ಚಾನ್ಸಸ್ ಹೆಚ್ಚಿಗಿದೆ. ಟೆಕ್ನಿಕಲಿ ನೋಡಿದ್ರು ಸಹ ಸ್ಟಾಕ್ ಸಿಕ್ಕಾಪಡೆ ವೀಕ್ ಇದೆ ಅಂತ ಹೇಳ್ಬೋದು. ಬಟ್ ಒಂದೇನಂತ ಹೇಳಿದ್ರೆ ಈ ಒಂದು ಸ್ಟಾಕ್ ಅಲ್ಲಿ ನೋಡಬಹುದು ಇವತ್ತಿನ ದಿವಸ ಒಂದು ಕೈಂಡ್ ಆಫ್ ಡೋಜಿ ಅಥವಾ ಒಂದು ಹಾಲ್ಟ್ ಕೈಂಡ್ ಆಫ್ ಒಂದು ಕ್ಯಾಂಡಲ್ಸ್ಟಿಕ್ಸ್ ಫಾರ್ಮೇಶನ್ ಆಗಿದೆ ಅಂತ ಹೇಳ್ಬೋದು. ಇನ್ ಕೇಸ್ ಏನಾದ್ರು ಇದೇ ಟ್ರೆಂಡ್ ಏನಾದ್ರು ಕಂಟಿನ್ಯೂಷನ್ ಆಯ್ತು, ನೆಕ್ಸ್ಟ್ ನಾಳಿನ ದಿವಸ ಇದೇನಾದ್ರು ಈ ಲೆವೆಲ್ ಏನಾದ್ರು 130 ಇಂದ 140 ಲೆವೆಲ್ ಏನಾದ್ರು ಮತ್ತೆ ಕೆಳಗಡೆ ಬೀಳಕ್ ಶುರು ಆಯ್ತು ಅಂತ ಹೇಳಿದ್ರೆ ಬೇರೆ ಎಲ್ಲೂ ಸಪೋರ್ಟ್ ಇಲ್ಲ, ಕಂಪ್ಲೀಟ್ 50 ರೂಪಾಯಿಂದ 60 ರೂಪಾಯಿ ಗಂಟ ಬರುವಂತ ಚಾನ್ಸಸ್ ಹೆಚ್ಚಿಗಿದೆ ಈ ಒಂದು ಕಂಪನಿ ಒಂದು ಟೆಕ್ನಿಕಲ್ ಬೇಸಿಸ್ ಮೇಲೆ. ಟೆಕ್ನಿಕಲ್ ಸಿಕ್ಕಾಪಡೆ ವೀಕ್ ಇದೆ ಅಂತ ಹೇಳೋದು, ಬಿಕಾಸ್ ನೀವು ಯಾವ್ದೇ ಟೆಕ್ನಿಕಲ್ ಇಂಡಿಕೇಟರ್ ಹಾಕಿ ನೋಡಿ ಕಂಪ್ಲೀಟ್ ಆಗಿ ನೆಗೆಟಿವ್ ಇದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಈ ಕಂಪನಿ ಆಡಿ ಹೇಳಿದೀನಿ ಎಷ್ಟು ನೋಡಿ 16,000 ಕ್ರೋರ್ಸ್ ನ ಒಂದು ಪೆನಾಲ್ಟಿ ಹಾಕಿದ್ದಾರೆ. ಪೆನಾಲ್ಟಿ ಜಸ್ಟ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಹೇಳ್ಬೋದು. ಓಕೆ, ಸೊ ಟ್ಯಾಕ್ಸ್ ಲಯಬಿಲಿಟಿ ಹಾಕಿದ್ದಾರೆ. ಅದ್ರ ಜೊತೆಗೆ
ಬೇರೆ ರೀತಿಯ ಒಂದು ಟ್ಯಾಕ್ಸ್ಗಳಲ್ಲಿ ಇನ್ಫಾರ್ಮೇಶನ್ಸ್ ಇದೆ ಸ್ನೇಹಿತರೆ. ಅದು ಕನ್ಕ್ಲೂಷನ್ ಬರೋದು ಕಂಪ್ಲೀಟ್ ಕಂಪನಿ ಹೋಗಿ ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಿ GST ಡಿಪಾರ್ಟ್ಮೆಂಟ್ ಕೊಟ್ಟಿರೋದು ರಾಂಗ್ ಅದೆಲ್ಲ ಪ್ರೂವ್ ಮಾಡಿದ್ಮೇಲೆ ಡಿಸಿಷನ್ ಗೊತ್ತಾಗುತ್ತೆ ಎಕ್ಸಾಕ್ಟ್ ಅಮೌಂಟ್ ಎಷ್ಟು ಅಂತ. ಬಟ್ ಅದಾದ್ಮೇಲೆ ಇದರಿಂದ 50% ಕಡಿಮೆ ಆದ್ರೂ ಹತ್ತತ್ರ 16,000 ಅರ್ಧ ಇಲ್ದ್ರೆ ಒಂದು 50% ಕಟ್ ಆದ್ರೂ ಸಹ ಕಂಪನಿ ಎಲ್ಲಿಂದ ಪೇ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ. ನೋಡೋಣ, ವೆಯ್ಟ್ ಅಂಡ್ ವಾಚ್ ಅಂತಾನೆ ಹೇಳ್ಬೋದು. ಬಟ್ ಇನ್ ಕೇಸ್ ನಾನು ಇನ್ವೆಸ್ಟ್ ಮಾಡಕ್ಕೆ ಶುರು ಮಾಡಿದ್ರೆ ಬೀಳ್ತಿದೆ ಅಂತ ಖಂಡಿತವಾಗಿ ಇನ್ವೆಸ್ಟ್ ಮಾಡಕ್ಕೆ ಹೋಗಬೇಡಿ. ಸ್ವಲ್ಪ ವೆಯ್ಟ್ ಅಂಡ್ ವಾಚ್. ಅದ್ರ ಜೊತೆಗೆ ಈ ಕಂಪನಿ ಒಂದು ಫಂಡಮೆಂಟಲ್ ಅನಾಲಿಸಿಸ್ ನೋಡಿದ್ರೆ ಫಂಡಮೆಂಟಲಿ ಯಾವುದೇ ರೀತಿ ವೀಕ್ನೆಸ್ ಕಾಣಿಸ್ತಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ಬಿಕಾಸ್ ಅವರ ಒಂದು ರೆವಿನ್ಯೂ ಸೇಲ್ಸ್ ಆಲ್ಮೋಸ್ಟ್ ಎಲ್ಲ ಗ್ರೋತ್ ಆಗಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿದ್ದು ಯಾರೋ ಒಬ್ಬ ವ್ಯಕ್ತಿ ಒಂದು ಮೆನ್ಷನ್ ಮಾಡಿದ, ಈ ಒಂದು ಕಂಪನಿ ಒಂದು ಕ್ಯಾಸಿನೋಗೆ ಆ ವ್ಯಕ್ತಿ ವಿಸಿಟ್ ಹಾಕಿದ ಒಂದು ಸ್ವಲ್ಪ ವರ್ಷದಿಂದ. ಬಟ್ ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಎಂಟ್ರಿ ಫೀಸ್ನ ಅಷ್ಟೇ ಕಾರ್ಡಲ್ಲಿ ಸ್ವೈಪ್ ಮಾಡ್ಕೊಂತಾರೆ. ಅದು ಬಿಟ್ಟರೆ ಮಿಕ್ಕಿದ ಎಲ್ಲ ಒಂದು ಟ್ರಾನ್ಸಾಕ್ಷನ್ಗಳನ್ನ ಕ್ಯಾಶಲ್ಲಿ ಡೀಲ್ ಮಾಡ್ತಾರೆ. ಅಲ್ಲೇ ಒಂದು ATM ಸಹ ಇಟ್ಟಿದ್ದಾರೆ, ಅಲ್ಲಿಂದ ವಿಡ್ರಾ ಮಾಡ್ಕೊಂಡ್ಬಂದು ಕ್ಯಾಶ್ ಕೊಡಿ ಅಂತ ಹೇಳ್ತಾರೆ ಅಂತ ಒಂದು ನೆಗೆಟಿವ್ ಕಮೆಂಟ್ ಸಹ ಹಾಕಿದ್ರು. ಬಟ್ ಅದು ಎಷ್ಟು ಮಾತ್ರ ನಿಜ ನನಗಂತೂ ಗೊತ್ತಿಲ್ಲ. ಬಟ್ ಅದ್ರ ಜೊತೆಗೆ ಈ ಒಂದು ಕಂಪನಿ ಒಂದು ಏನಂದ್ರೆ ಒಂದು ಬಲ್ಕ್ ಡೀಲ್ ರೀತಿ ನೋಡಿದ್ರೆ ಸುಮಾರು ಕಂಪನಿಗಳು ಅಥವಾ ಸುಮಾರು ಇನ್ವೆಸ್ಟರ್ಸ್ ಈ ಒಂದು ಕಂಪನಿಯಲ್ಲಿ ಸೆಲ್ಲಿಂಗ್ ಕಡೆ ಹೋಗಿದ್ದಾರೆ ಅಂತ ಹೇಳ್ಬೋದು. ಬಟ್ ನಾನು ಒನ್ಸ್ ಡೌಟ್ ಏನಿತ್ತು ಅಂತಂದ್ರೆ, ಇಷ್ಟು ಜನ ಸೆಲ್ ಮಾಡಿದ್ರೆ ಇವ್ರಿಗೆ ಓಕೆ ಕಂಪನಿಯಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅನ್ಸ್ಕೊಂಡು ನಂತರ ಎಕ್ಸಿಟ್ ಆಗ್ತಾರೆ. ಬಟ್ ಈ ಕಂಪನಿಗಳು ಏನಕ್ಕೆ ಬೈ ಮಾಡ್ತಿದ್ದಾರೆ ಅಂತ ನನಗೆ ಇನ್ನೂ ಗೊತ್ತಾಗ್ತಿಲ್ಲ. ಯಾವ ಒಂದು ಹೇಳ್ತಾರೆ ಒಂದು ಕೀ ಪಾಯಿಂಟ್ಸ್ ನಡ್ಕೊಂಡು ಡಿಸಿಷನ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಇನ್ ಕೇಸ್ ನಾ ಬ್ಯಾಕ್ ಎಂಡ್ ಬೇರೆ ರೀತಿಯ ಒಂದು ಕಂಪನಿ ಡೀಲಿಂಗ್ ನಡೀತಿದೆ ಅಂತ ಎಕ್ಸಾಕ್ಟ್ ನಂಗೆ ಅಂತೂ ಗೊತ್ತಿಲ್ಲ. ಬಟ್ ನನಗೆ ಇದು ಒಂದೇ ಡೌಟ್. ನೋಡಿ, ಒಂದು ಕ್ವಾಂಟಿಟಿ 2 ಕ್ವಾಂಟಿಟಿ ಬೈ ಮಾಡ್ರೆ ಓಕೆ. ನೋಡಿ, ಬೈ ಮಾಡುವಂತ ಕ್ವಾಂಟಿಟಿ ಎಷ್ಟು ಲಕ್ಷ ಶೇರ್ಸ್ಗಳು ಬೈ ಮಾಡ್ತಿದ್ದಾರೆ ಅಂತ. ಅದ್ರ ಜೊತೆಗೆ ಮಿಸ್ಟರ್ ಆಶೀಶ್ ಕೊಚಾಲಿಯಾ ಅನ್ನೋ ಒಂದು ಬಿಗ್ ಇನ್ವೆಸ್ಟರ್ ಏನಿದ್ದಾರೆ, ಅವರು ಸಹ 0.56% ಅಂತ ಒಂದು ಟೋಟಲ್ ಪೇಡ್ ಅಪ್ ಕ್ಯಾಪಿಟಲ್ ಏನಿದೆ ಅದು ಹತ್ತಿರ 15 ಲಕ್ಷದ ಶೇರ್ಸ್ ಇದೆ. ಅಷ್ಟನ್ನ ಸಹ ಕಂಪ್ಲೀಟ್ ಓಪನ್ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡಿದ್ದಾರೆ ಅಂತ ಸಹ ಒಂದು ನ್ಯೂಸ್ ಬರೋದ್ರಿಂದ ಕಂಪ್ಲೀಟ್ ನೆಗೆಟಿವ್ ಕಡೆ ಇದೆ ಅಂತ ಹೇಳ್ಬೋದು ಈ ಒಂದು ಕಂಪನಿಯ ಒಂದು ಓವರ್ ಆಲ್ ನ್ಯೂಸ್ನ ಒಂದು ಸ್ಟ್ರಕ್ಚರ್ ನೋಡಿದ್ರೆ. ಬಟ್ ಸದ್ಯದ ಸಿಚುವೇಶನ್ ಸ್ನೇಹಿತರೆ, ನಾನು ಟೈಮ್ ತಗೊಂಡು ಕಂಪ್ಲೀಟ್ ಅನಾಲಿಸಿಸ್ ಮಾಡಿ ನಿಮ್ಗೆ ಕೊಡ್ತಿರುವಂತ ರೀಸನ್ ಏನಂತ ಹೇಳಿದ್ರೆ, ಯಾವ್ದಾದ್ರೂ ಒಂದು ಸ್ಟಾಕು ನೆಗೆಟಿವ್ ನ್ಯೂಸ್ ಯಾವ್ದಾದ್ರು ನ್ಯೂಸ್ ಇರಲಿ, ಅದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಎಡೆ ಬೀಳ್ತಿದೆ ಅಂತ ಹೇಳಿದ್ರೆ ಆ ಒಂದು ಸ್ಟಾಕ್ಗಳನ್ನ ಮುಟ್ಟಕ್ಕೆ ಹೋಗ್ಬೇಡಿ. ಬೆಸ್ಟ್ ಎಕ್ಸಾಂಪಲ್ ಎಸ್ ಬ್ಯಾಂಕ್ ಒಂದು ಟಾಪ್ ಇಂದ ಬೀಳ್ಬೇಕಾದ್ರೆ ಸುಮಾರು ಜನ ಅನ್ಕೊಂಡ್ರೆ ಓಕೆ ಕಡಿಮೆ ಸಿಗ್ತಿದೆ ಅಂತ. ಈಗ ನೋಡ್ಬೋದು ಯಾವ ಪ್ರೈಸ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಅಂತ. ಸೊ ಇನ್ ಕೇಸ್ ಏನಾದ್ರು ಈ ಸ್ಟಾಕ್ ನಾನು ಇನ್ವೆಸ್ಟ್ ಮಾಡಬೇಕು ಅಂತ ಡಿಸಿಷನ್ ಮಾಡಬೇಕು ಅಂತ ಹೇಳಿದ್ರೆ, ಪ್ರಾಬಬ್ಲಿ ಒಂದು 50 ರೂಪಾಯಿಂದ 60 ರೂಪಾಯಿ ಬಂತು ಅಂತ ಹೇಳಿದ್ರೆ 100% ರಿಸ್ಕಿ ಬೆಟ್ ಅಂತ ತಗೊಂಡು ನಾನು ಸಹ ಇನ್ವೆಸ್ಟ್ ಮಾಡಕ್ಕೆ ಶುರು ಮಾಡ್ಕೊಂತೀನಿ. ಬಟ್ ಈಗಿನ ಸಿಚುವೇಶನ್ಸ್ ಯಾವುದೇ ರೀತಿ ಈ ಒಂದು ಸ್ಟಾಕ್ ಅಲ್ಲಿ ಮುಟ್ಟಕ್ಕೆ ಹೋಗಲ್ಲ ಅನ್ನೋ ಒಂದು ಇನ್ಫಾರ್ಮೇಶನ್ಸ್ ನಿಮ್ಗೆ ಕೊಡ್ತಾ ಇದ್ದೀನಿ. ಸ್ವಲ್ಪ ಕೇರ್ಫುಲ್ ಆಗಿರೋ ಅನ್ನೋ ಪರ್ಪಸ್ಗೋಸ್ಕರ ಕಂಪ್ಲೀಟ್ ರಿಸರ್ಚ್ ಮಾಡಿ ಕೊಡ್ತಾ ಇದ್ದೀನಿ. ಫಂಡಮೆಂಟಲ್ ಸಹ ಅನಾಲಿಸಿಸ್ ಮಾಡಿದ್ರೆ ಯಾವುದೇ ರೀತಿ ಬಿಗ್ ಚೇಂಜಸ್ ಇಲ್ಲ ಅಂತ ಹೇಳ್ಬೋದು ಅವರ ಒಂದು ನಂಬರ್ಸ್ ನೋಡಿದ್ರೆ. ಸೊ ಓವರ್ ಆಲ್ ನೋಡೋಣ ಮುಂದಿನ ದಿವಸಗಳಲ್ಲಿ ಒಂದು ಸ್ಟಾಕ್ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ ನೋಡಿಕೊಂಡು ಒಂದು GST ಒಂದು ಕೌನ್ಸಿಲ್ನ ಒಂದು ನ್ಯೂಸ್ ಸಹ ಇವ್ರಿಗೆ ಯಾವ ರೀತಿ ಫೇವರ್ ಆಗುತ್ತೆ ನೆಗೆಟಿವ್ ಆಗುತ್ತೆ ನೋಡಿಕೊಂಡು ಮುಂದಿನ ದಿವಸಗಳಲ್ಲಿ ಮತ್ತೊಂದು ವಿಡಿಯೋ ಮಾಡಕ್ಕೆ ಶುರು ಮಾಡ್ತೀನಿ. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ನಿಮ್ಗೆ ಏನು ಅನಿಸ್ತು ಅಂತ ವಿಡಿಯೋದ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.